2012ರಲ್ಲಿ ನಾನು ಈ ರಾಮಚಂದ್ರಾಪುರ ಮಠದ ಶಿಷ್ಯರು ನಾವೆಲ್ಲ, ನಮ್ಮ ಕುಲಗುರುಗಳವರು, ನಮ್ಮ ಗುರುಗಳೇ ಹೇಳಿದ್ರು ರಾಮನ ಬಗ್ಗೆ ಒಂದು ಹಾಡು ಬರ್ಕೊಡು ಅಂತೇಳಿ, ಅಪೂರ್ವವಾಗಿರ್ಬೇಕು ಅದು ಅಂತ ಹೇಳಿದ್ರು. ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆಗ ನಾನು ವೃತ್ತಿನಲ್ಲಿದ್ದೆ KPTCL ಅಲ್ಲಿ. ಆ ಸಂದರ್ಭದಲ್ಲಿ ನನ್ನ ಕಾರ್ಯದ ಒತ್ತಡದಿಂದ ಬರೆಯಕ್ ಆಗ್ಲಿಲ್ಲ. ಕೊನೆಗೆ ಮತ್ತೆ ಅವರು ಕೇಳಿದಾಗ ನನಗೆ ಒತ್ತಡ ಬಂತು. ನಾನು ಕೇರಳದಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಹೋಗಿದ್ದೆ, ಒಂದು ರೆಸಾರ್ಟ್ಗೆ. ಆಗ ಅಲ್ಲಿ ಸಚಿನ್ ತೆಂಡೂಲ್ಕರ್ ಅವ್ರದ್ದು ಒಂದು ಇದು ಅಡ್ವರ್ಟೈಸ್ಮೆಂಟ್ ದಿಲ್ ಮಾಂಗೆ ಮೋರ್ ಅಂತ ಬರ್ತಿತ್ತು, ಯಾವ್ದೋ ಒಂದು ಪಾನೀಯದ ಬಗ್ಗೆ. ದಿಲ್ ಮಾಂಗೆ ಮೋರ್ ಅನ್ನೋದು ಆ ಪಾನೀಯದ ಬದಲು ನನಗೆ ಆ ಜಾಗದಲ್ಲಿ ರಾಮ ಕಂಡ್ಬಿಟ್ಟ. ಹಾಗಾಗಿ ಅದು ದಿಲ್ ಮಾಂಗೆ ಮೋರ್ ಅನ್ನೋದು ನಾನು ಇನ್ನಷ್ಟು ಬೇಕೆನ್ನೋ ಹೃದಯಕ್ಕೆ ಪಾನೀಯ ಬರ್ಲಿಲ್ಲ, ರಾಮ ಬಂದ. ಅದನ್ನ ಬರೆದು ನನ್ ಮಿಸಸ್ ಹತ್ರ ಹೇಳಿದೆ, ಈ ತರ ಒಂದ್ 2 ಲೈನ್ ಬರದೆ, ಇನ್ನಷ್ಟು ಬೇಕೆನ್ನೋ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಯೋದು ರಾಮ ಅಂತ ಬರ್ದಿದ್ದೀನಿ ಅಂತ ಹೇಳಿದೆ. ಅವಳು ಹಾಗಾದ್ರೆ ಗುರುಗಳಿಗೆ ಕೇಳಿ ಅಂತಂದ್ರು. ನಮ್ಮ ಗುರುಗಳ ಹತ್ರ ತೋರಿಸಿದಾಗ ಅವ್ರು ತುಂಬಾ ಸಂತೋಷ ಪಟ್ರು. ಇದು ಮುಂದೆ ಬರೀ ಮಾರೆ, ಇದು ತುಂಬಾ ಚೆನ್ನಾಗಾಗತ್ತೆ ಅಂದ್ರು.